ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಾಮ್ ಫ್ರೇಯಾ. ನಾನು ನಿನ್ನೆ ರಾತ್ರಿಯಷ್ಟೇ ಒಂದು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಪೋಲ್ ಹಾಕಿದ್ದೆ, ಮಕ್ಕಳಲ್ಲಿ ಕಾಣಸಿಗುವ ಆಟಿಸಮ್ ನ ಬಗ್ಗೆ ಯಾರಿಗೆಲ್ಲ ವಿಡಿಯೋ ಬೇಕು ಅಂತ. ತುಂಬಾ ಮಂದಿ, ನಾನು ಅನ್ಕೊಂಡಿರ್ಲಿಲ್ಲ ತುಂಬಾ ಮಂದಿ ವಿಡಿಯೋ ಬೇಕು ಅಂತ ವೋಟ್ ಹಾಕಿದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆಟಿಸಮ್ ಅಂದ್ರೆ ಏನು, ಇದು ಬರ್ಲಿಕ್ಕೆ ಕಾರಣಗಳೇನು, ಆಮೇಲೆ ಏನೆಲ್ಲ ಲಕ್ಷಣಗಳು ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತೆ, ಆಮೇಲೆ ನೀವು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಆಮೇಲೆ ಮುಂದೆ ಅವರು ನಿಮ್ಗೆ ಯಾವ ರೀತಿ ಗೈಡ್ ಮಾಡ್ತಾರೆ, ಆ ಎಲ್ಲ ಅಂಶಗಳನ್ನ ಇವತ್ತಿನ ವಿಡಿಯೋದಲ್ಲಿ ಆದಷ್ಟು ಶಾರ್ಟ್ ಅಂಡ್ ಸಿಂಪಲ್ ರೀತಿಯಲ್ಲಿ ನಾನು ಆಡ್ ಮಾಡೋಕೆ ಟ್ರೈ ಮಾಡ್ತೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೈಲೈಟ್ ಮಾಡೋಕೆ ಟ್ರೈ ಮಾಡ್ತೀನಿ. ಯಾಕೆಂದ್ರೆ ಈ ಒಂದು ಆಟಿಸಮ್, ಇದನ್ನ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ASD ಅಂತ ಕೂಡ ಕರೀತಾರೆ. ಇದೊಂದು ವಾಸ್ಟ್ ಟಾಪಿಕ್, ಖಾಲಿ 5 ರಿಂದ 10 ನಿಮಿಷದಲ್ಲಿ ನಾನು ಕವರ್ ಮಾಡೋಕೆ ಆಗೋದಿಲ್ಲ. ಬಟ್ ಆದ್ರೂ ನಾನು ಆದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೈಲೈಟ್ ಮಾಡಿ ಈ ವಿಡಿಯೋವನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಖಂಡಿತ ಹೆಲ್ಪ್ಫುಲ್ ಆಗಬಹುದು ಅಂತ ಅನ್ಕೊಂಡಿದ್ದೀನಿ. ಸೊ ತಡ ಮಾಡದೆ ಇವಾಗ ವಿಡಿಯೋವನ್ನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇತ್ತೀಚಿನ ವರ್ಷಗಳಲ್ಲಿ, ಈಗ ರೀಸೆಂಟ್ ಆಗಿ ಒಂದು ಸ್ಟಡಿಯಲ್ಲಿ ಪತ್ತೆ ಹಚ್ಚಿದೆ ಅಂದ್ರೆ, ಇವಾಗ ಇತ್ತೀಚಿನ ವರ್ಷಗಳಲ್ಲಿ ಆಟಿಸಮ್, ಮಕ್ಕಳಲ್ಲಿ ಕಾಣಸಿಗುವ ಆಟಿಸಮ್ ನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಪತ್ತೆ ಹಚ್ಚಿದೆ. ಇವಾಗ ಇದಕ್ಕೆ ಎಕ್ಸಾಕ್ಟ್ ರೀಸನ್ ಅಂತ ಕೂಡ ಪತ್ತೆ ಹಚ್ಚಿಲ್ಲ. ಕೆಲವರು ಹೇಳ್ತಾರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಆಟಿಸಮ್ ಮುಂಚಿನ ಮಕ್ಕಳಿಗೆ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಆಗಿದ್ರೆ ಅಂತವರಲ್ಲಿ ಆಟಿಸಮ್ ಅಂದ್ರೆ ಮುಂಚಿನ ಮಕ್ಕಳಿಗೆ ಆಟಿಸಮ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಇದು 100% ಶೋರ್ ಆಗಿಲ್ಲ. ಯಾಕೆಂದ್ರೆ ಅಂತ ಕೇಸಲ್ಲಿ ಹೆಲ್ತಿ ಮಕ್ಕಳು, ಇವರು ಕೂಡ ಹೆಲ್ದಿಯೇ, ಅವರು ಅನ್ಹೆಲ್ದಿ ಅಂತ ಅಲ್ಲ, ಬಟ್ ಇದೊಂದು ನ್ಯೂರೋ ಡೆವಲಪ್ಮೆಂಟಲ್ ಕಂಡೀಷನ್. ಇದರಲ್ಲಿ ಮಕ್ಕಳ ಥಿಂಕಿಂಗ್ ಅಥವಾ ಅವರ ಬ್ರೈನ್ ಡೆವಲಪ್ಮೆಂಟ್ ಆಗೋದು ಸ್ವಲ್ಪ ಡಿಫ್ರೆಂಟ್. ಇಂಥ ಮಕ್ಕಳಿಗೆ ನ್ಯೂರೋ ಡೈವರ್ಜೆಂಟ್ ಅಂತ ಕೂಡ ಕರೀತಾರೆ. ಇದೊಂದು ರೋಗ ಆಗ್ಲಿ ಅಥವಾ ಇನ್ನು ಏನಾದ್ರೂ ಮಾತ್ರೆ ಕೊಟ್ರೆ ಮಗು ಸರಿಯಾಗತ್ತೆ ಅಂತ ಆ ರೀತಿ ಅಲ್ಲ. ಈ ಮಕ್ಕಳು ತುಂಬಾನೇ ಹೆಲ್ದಿ ಇರ್ತಾರೆ. ತುಂಬಾ ಮಕ್ಕಳು ಬುದ್ಧಿವಂತರು ಕೂಡ ಇರ್ತಾರೆ ಇಂಥ ಮಕ್ಕಳಿಗೆ. ಸೊ ಇಂಥ ಮಕ್ಕಳು ದಡ್ಡರು ಅಥವಾ ಏನು ಪ್ರಯೋಜನ ಇಲ್ಲ ಅಂತ ಆ ರೀತಿ ಏನು ಕೂಡ ನಿಮ್ಮ ಭಾವನೆ ಇಟ್ಕೊಳ್ಬೇಡಿ. ನಾನು ಅದರ ಬಗ್ಗೆ ಮುಂದೆ ಮಾತಾಡ್ತೀನಿ. ಇವಾಗ ಕಾರಣಗಳು, ಇದಕ್ಕೆ 100% ಇದೇ ಕಾರಣದಿಂದ ಆಟಿಸಮ್ ಬರ್ತಾ ಇದೆ ಅಂತ ಇನ್ನೂ ಕೂಡ ಸಾಬೀತ್ ಆಗಿಲ್ಲ. ಇದರ ಬಗ್ಗೆ ಸ್ಟಡಿಗಳು, ರಿಸರ್ಚ್ ನಡೀತಾ ಇದೆ, ಯಾವ ಕಾರಣಕ್ಕೆ ಈ ರೀತಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತೆ ಅಂತ. ಇವಾಗ ಸೆಕೆಂಡ್ ಬಂದು ಲಕ್ಷಣಗಳು ಏನು ಅಂತ. ಇದೇ ಒಂದು ಮೇನ್ ಪಾಯಿಂಟ್. ನಾವು ಪೇರೆಂಟ್ಸ್ ಆಗಿ, ನಾವು ತಾಯಿ ತಂದೆಯಾಗಿ ಈ ಒಂದು ಪಾಯಿಂಟ್ಸ್ ಗಳನ್ನ ನೆಗ್ಲೆಕ್ಟ್ ಮಾಡಲೇಬಾರ್ದು. ಇವಾಗ ನಾನು ಫಸ್ಟ್ 18 ಮಂತ್ಸ್ ಹತ್ರ ಆಗುವ ಈ ಎಲ್ಲ ರೆಡ್ ಸೈನ್ಗಳು ನಿಮ್ಮ ಮಗುವಲ್ಲಿ ಇದ್ರೆ ನೀವು ನಿರ್ಲಕ್ಷ್ಯ ಮಾಡಬೇಡಿ. ಮಗು 18 ತಿಂಗಳು ಆದ್ರೂ ಕೂಡ, ಅಂದ್ರೆ 1.5 ವರ್ಷ ಆದ್ರೂ ಕೂಡ ಮಗು ಏನು ಕೂಡ ವರ್ಡ್ಸ್ ಮಾತಾಡ್ತಾ ಇಲ್ಲ. ಇವಾಗ ಕೆಲವು ಮಕ್ಕಳು ಲೇಟ್ ಆಗಿ ಮಾತಾಡ್ತಾರೆ. ನನ್ನ ಮಕ್ಕಳೇ ಕೆಲವು ಫಸ್ಟ್ ಮಕ್ಕಳು ಮತ್ತೆ ನನ್ನ ಮಗಳು ಕೂಡ ಸ್ವಲ್ಪ ಲೇಟ್ ಆಗಿ ಮಾತಾಡ್ತಾ ಇದ್ರು. ಸೊ ಇವಾಗ ಮಗು ಲೇಟ್ ಆಗಿ ಮಾತಾಡ್ತಾ ಇದೆ, ಮಗು ಮಾತಾಡ್ತಾನೆ ಇಲ್ಲ ಅಂದ್ರೆ ಆಟಿಸಮ್ ಇದೆ ಅಂತ ಅರ್ಥ ಅಲ್ಲ. ನಾನು ನಿಮ್ಗೆ ಇನ್ನೂ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಬಂದು ಇದೊಂದು ಲಕ್ಷಣ ಇರುತ್ತೆ. ಮಗು 18 ತಿಂಗಳಾಯ್ತು, 2 ವರ್ಷ ಆಯ್ತು, ಇನ್ನೂ ಕೂಡ ಮಗು ವರ್ಡ್ಸ್ ಆಗ್ಲಿ ಅಥವಾ ಸೆಂಟೆನ್ಸ್ ಆಗ್ಲಿ ಇನ್ನೂ ಕೂಡ ಮಾತಾಡ್ತಾ ಇಲ್ಲ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಐ ಕಾಂಟ್ಯಾಕ್ಟ್. ನಾರ್ಮಲಿ ಒಂದು 1 ವರ್ಷ ಆಗುವಾಗ ಮಗು ಐ ಕಾಂಟ್ಯಾಕ್ಟ್ ಕೊಡುತ್ತೆ. ನೀವು ಏನಾದ್ರೂ ಹತ್ರ ಹೋಗಿ ಮಗು ಹತ್ರ ಆಟ ಆಡ್ತಾ ಇದ್ರೆ ಅಥವಾ ಮಗು ಹತ್ರ ಹೆಸರು ಕರೆದು ಮಾತಾಡ್ತಾ ಇದ್ರೆ ಮಗು ನಿಮ್ಮ ಕಣ್ಣನ್ನು ನೋಡುತ್ತೆ, ನಿಮ್ಮ ಐ ಕಾಂಟ್ಯಾಕ್ಟ್ ಮಾಡುತ್ತೆ. ಅಥವಾ ಮನೆಯಲ್ಲಿ ಯಾರಾದ್ರೂ ನೆಂಟರು ಬಂದ್ರೆ ಅವರು ಮಾತಾಡಿಸುವಾಗ, ಆಟ ಆಡಿಸುವಾಗ ಮಗು ನಿಮ್ಮ ಕಣ್ಣಿಗೆ ಕಣ್ಣು ನೋಡಿ ಐ ಕಾಂಟ್ಯಾಕ್ಟ್ ಮಾಡುತ್ತೆ. ಬಟ್ ಒಂದು ವೇಳೆ ಮಗುವಲ್ಲಿ ಆಟಿಸಮ್ ಇದ್ರೆ ಇದು ಕೂಡ ಒಂದು ಮೇಜರ್ ರೆಡ್ ಫ್ಲಾಗ್. 18 ತಿಂಗಳಾಯ್ತು, 1.5 ವರ್ಷ ಆಯ್ತು, ಮಗು ಇನ್ನು ಕೂಡ ಮಗು ಮಾತಾಡ್ತಾ ಇಲ್ಲ, ಒಂದು ಶಬ್ದ ಕೂಡ, ಮಗುವಿನ ಐ ಕಾಂಟ್ಯಾಕ್ಟ್ ಇನ್ನು ಕೂಡ ಇಲ್ಲ. ನೀವು ಇಲ್ಲಿ ಮಾತಾಡ್ತಾ ಇದ್ರೆ ಮಗುವಿಗೆ ಕೇಳುವುದೆಲ್ಲ ಶಕ್ತಿ ಎಲ್ಲ ಕರೆಕ್ಟ್ ಇದೆ, ಕೇಳ್ತಾ ಇದೆ ಮಗುವಿಗೆ, ಬಟ್ ಮಗು ಐ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಎಲ್ಲೋ ಒಂದು ಬೇರೆ ಕಡೆ ನೋಡ್ತಾ ಇದೆ ಅಥವಾ ತನ್ನದೇ ವರ್ಲ್ಡ್ ಅಲ್ಲಿ ಲಾಸ್ಟ್ ಆಗಿದೆ. ಇದು ಕೂಡ ಒಂದು ಮೇಜರ್ ಸೈನ್. ಥರ್ಡ್ ಸೈನ್ ಬಂದು ಸೋಷಿಯಲ್ ಗ್ಯಾದರಿಂಗ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಯೂಶುವಲಿ ಮಕ್ಕಳು ಬೇರೆ ಮಕ್ಕಳನ್ನು ನೋಡುವಾಗ ಹೋಗಿ ಆಟ ಆಡ್ಲಿಕ್ಕೆ ಶುರು ಮಾಡ್ತಾರೆ, ಅವರ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಅವರ ಹಿಂದೆ ಹೋಗ್ತಾರೆ. ಅವರು ಏನ್ ಮಾಡ್ತಾರೆ, ಒಂದು ರೀತಿ ಅವರಿಗೆ ಸೋಷಿಯಲ್ ಪ್ಲೇ ಗೊತ್ತಿರುತ್ತೆ ಟಿಪಿಕಲ್ ಮಕ್ಕಳಲ್ಲಿ. ಬಟ್ ನ್ಯೂರೋ ಡೈವರ್ಜೆಂಟ್ ಆಟಿಸಮ್ ಮಕ್ಕಳಲ್ಲಿ ಈ ಒಂದು ಕ್ವಾಲಿಟಿ ಮಿಸ್ ಆಗಿರುತ್ತೆ. ಅವರಿಗೆ ಬೇರೆ ಜೊತೆ ಮಿಂಗಲ್ ಮಾಡ್ಲಿಕ್ಕೆ ಇಷ್ಟನೇ ಇರೋದಿಲ್ಲ. ಅವರು ತನ್ನಷ್ಟಕ್ಕೆ ತನ್ನದೇ ಟಾಯ್ ಇಟ್ಕೊಂಡು ತನ್ನದೇ ರೀತಿಯಲ್ಲಿ ಆಟ ಆಡ್ತಾ ಇರ್ತಾರೆ. ಅವರಿಗೆ ಬೇರೆ ಜೊತೆ ಮಿಂಗಲ್ ಆಗ್ಲಿಕ್ಕೆ ಅವರಿಗೆ ಇಷ್ಟ ಆಗೋದಿಲ್ಲ, ಬೇರೆಯವ್ರ ಜೊತೆ ಮಾತಾಡ್ಲಿಕ್ಕೆ ಕೂಡ ಅವರಿಗೆ ಇಷ್ಟ ಆಗೋದಿಲ್ಲ. ಇನ್ನೊಂದು ಸೈನ್ ಬಂದು ರಿಪೀಟೆಡ್ ಬಿಹೇವಿಯರ್. ಅವರು ಒಂದು ಮೀನಿಂಗ್ಲೆಸ್ ಏನಾದ್ರೂ ನೀವು ಕೊಟ್ರೆ, ಒಂದು ಸ್ವಿಚ್ ಬೋರ್ಡ್ ಕೊಟ್ರೆ ಸ್ವಿಚ್ ಆನ್ ಆಫ್ ಮಾಡೋದು, ಅಥವಾ ಏನಾದ್ರೂ ಒಂದು ಟಾಯ್ ಕೊಟ್ರೆ, ಒಂದು ಕಾರ್ ಟಾಯ್ ಕೊಟ್ರೆ, ಯೂಶುವಲಿ ಟಿಪಿಕಲ್ ಮಕ್ಕಳು
ಕಾರ್ ಓಡಿಸ್ತಾರೆ. ಬಟ್ ಈ ಮಕ್ಕಳು ಆಟಿಸಂನ ಮಕ್ಕಳು ವೀಲ್ ಮೇಲೆ ಕೆಳಗೆ ಮಾಡಿ ಅದನ್ನು ತಿರುಗಿಸ್ತಾ ಇರೋದು, ಅಥವಾ ಏನಾದ್ರೂ ಮೀನಿಂಗ್ಲೆಸ್ ವಸ್ತುವನ್ನ ಪದೇ ಪದೇ ಮಾಡ್ತಾ ಇರೋದು, ರಿಪೀಟೆಡ್ ಆಗಿ ಮಾಡೋದು, ಅಥವಾ ಹ್ಯಾಂಡ್ ಫ್ಲಾಪಿಂಗ್ ಕೆಲವರು ಮಾಡ್ತಾರೆ, ಕೆಲವರು ಸುಮ್ಮನೆ ಇಲ್ಲದೆ ಜಂಪ್ ಮಾಡ್ತಾರೆ, ಏನೋ ತನ್ನದೇ ರೀತಿಯಲ್ಲಿ ತನ್ನದೇ ಕೆಲವು ವಿದೌಟ್ ರೀಸನ್ ನಗಡ್ತಾ ಇರ್ತಾರೆ ಜೋರಾಗಿ. ಅವರದೇ ಒಂದು ವರ್ಲ್ಡ್ ಅಲ್ಲಿ ಲಾಸ್ಟ್ ಆಗ್ತಾರೆ. ನೀವು ಒಂದು ವೇಳೆ ಅವರ ಹತ್ರ ಮಾತಾಡಿದ್ರು ಕೂಡ ಅವರು ಏನು ಕೂಡ ಅಂದ್ರೆ ಅವರಿಗೆ ಬೇಡನೇ ಬೇಡ ಆ ರೀತಿಯಲ್ಲಿ ಎಲ್ಲ ಒಂದು ವೇಳೆ ಕಾಣಿಸಿಕೊಂಡ್ರೆ ಅದು ಕೂಡ ಒಂದು ಆಟಿಸಂನ ಮೇಜರ್ ರೆಡ್ ಫ್ಲಾಗ್. ಇದರ ಜೊತೆ ಸುಮಾರು ಒಂದು 15 ಅಥವಾ 1.5 ವರ್ಷನೇ ಅಂತ ಹೇಳುವ, ಇವಾಗ ಮಗು ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಹೇಳಿದ್ರೆ ಮಗು ನೀವು ಎಲ್ಲಿ ತೋರಿಸ್ತಾ ಇದೆ ಅಲ್ಲಿ ನೋಡುತ್ತೆ, ಅದಕ್ಕೆ ಜಾಯಿಂಟ್ ಅಟೆನ್ಷನ್ ಅಂತ ಹೇಳ್ತಾರೆ. ಇವಾಗ ಟಿಪಿಕಲ್ ಮಕ್ಕಳು ಅಲ್ಲಿ ನೀವು ಹೇಳಿದ್ರೆ ಅಲ್ಲಿ ನೋಡು ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಗು ಅಲ್ಲಿ ಸಡನ್ ಆಗಿ ನೋಡುತ್ತೆ, ಅಥವಾ ಏನಾದ್ರು ನೀವು ಟಾಯ್ ಕೊಟ್ರೆ ನೋಡಿ ಇದು ನೋಡು ಅಂತ ಹೇಳಿದ್ರೆ ಮಗು ಸಡನ್ ಆಗಿ ನೋಡು ಒಂಥರ ಖುಷಿ ಆಗುತ್ತೆ. ಬಟ್ ಇಂತಹ ಮಕ್ಕಳಿಗೆ, ಆಟಿಸಂನ ಮಕ್ಕಳಿಗೆ, ನ್ಯೂರೋ ಡೈವರ್ಜೆಂಟ್ ಮಕ್ಕಳಿಗೆ ನೀವು ಅಲ್ಲಿ ನೋಡಿ ಏನೋ ಒಂದು ಆಗ್ತಾ ಇದೆ, ಅಲ್ಲಿ ನೋಡಿ ಏನೋ ಒಂದು ನಾಯಿ ಬಂತು ಅಂತ ತೋರಿಸಿದ್ರೆ ಈ ತರ ಅವರು ಪಾಯಿಂಟಿಂಗ್ ಮಾಡೋದಿಲ್ಲ, ಅಥವಾ ನೀವು ಒಂದು ವೇಳೆ ಪಾಯಿಂಟ್ ಮಾಡಿದ್ರೆ ನೀವು ಪಾಯಿಂಟ್ ಮಾಡಿದ ಕಡೆ ನೋಡೋದಿಲ್ಲ. ಸೊ ಅದು ಕೂಡ ಒಂದು ಆಟಿಸಂನ ಒಂದು ರೆಡ್ ಫ್ಲಾಗ್. ಒಂದು ವೇಳೆ ಈ ರೆಡ್ ಫ್ಲಾಗ್ ನಿಮ್ಗೆ ಒಂದು 18 ತಿಂಗಳ ಹತ್ರ ಕಂಡ್ರೆ ಇದು ಕೂಡ ಒಂದು ಆಟಿಸಂನ ಮೇಜರ್ ರೆಡ್ ಫ್ಲಾಗ್. ಅದ್ರ ಜೊತೆ ನೀವು ಏನಾದ್ರೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ರೆ, ನಾರ್ಮಲಿ 1 ವರ್ಷ 1.5 ವರ್ಷ ಆಗುವಾಗ ಸಿಂಪಲ್ ಕಮಾಂಡ್ಸ್, ಇಲ್ಲಿ ಬಂದು ಕುತ್ಕೋ, ಅಲ್ಲಿ ಹೋಗು, ಅದು ತಂದು ನನಗೆ ಕೊಡು, ಅಥವಾ ಏನಾದ್ರು ಸಿಂಪಲ್ ಇನ್ಸ್ಟ್ರಕ್ಷನ್ ನೀವು ಕೊಟ್ರೆ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೋ ಅಂತ ಹೇಳಿದ್ರೆ ಮಕ್ಕಳು ಫಾಲೋ ಮಾಡ್ತಾರೆ, ಅಂದ್ರೆ ಅವರಿಗೆ ಅರ್ಥ ಆಗತ್ತೆ. ಬಟ್ ಆಟಿಸಂನ ಮಕ್ಕಳಿಗೆ ನೀವು ಒಂದು 18 ತಿಂಗಳಲ್ಲಿ ಇಲ್ಲಿ ಬಾ, ಈ ರೀತಿ ಮಾಡು, ಅಥವಾ ಆ ರೀತಿ ಮಾಡು, ಅಲ್ಲಿ ಕುತ್ಕೋ, ಅದು ಕೊಡು ಅಂತ ಹೇಳಿದ್ರೆ ಅವರಿಗೆ ಅರ್ಥ ಆಗೋದಿಲ್ಲ. ಸೊ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೂಡ ಅವರಿಗೆ ತೊಂದರೆ ಇರುತ್ತೆ. ಸೊ ಒಂದು ವೇಳೆ ನಿಮ್ಮ ಮಗು 18 ತಿಂಗಳು ಹತ್ರ ಬಂತು, ಮಾತಾಡ್ತಾ ಇಲ್ಲ, ಅವಳ ಮಗುವಿನ ಐ ಕಾಂಟ್ಯಾಕ್ಟ್ ಇಲ್ಲ, ನೀವೇನಾದ್ರು ಜಾಯಿಂಟ್ ಅಟೆನ್ಷನ್ ತೋರಿಸಿದ್ರೆ, ಅಂದ್ರೆ ಏನಾದ್ರು ತೋರಿಸಿದ್ರೆ ಮಗು ಅಲ್ಲಿ ಕಡೆ ನೋಡ್ತಾ ಇಲ್ಲ, ಮಗು ಪಾಯಿಂಟಿಂಗ್ ಮಾಡ್ತಾ ಇಲ್ಲ, ಮಗು ಜಸ್ಟ್ ನಿಮ್ಮನ್ನು ಕೈ ಇಟ್ಕೊಂಡು, ಅಂದ್ರೆ ಮಗುವಿಗೆ ಏನಾದ್ರು ಬೇಕಿದ್ರೆ, ಊಟ ಬೇಕಿದ್ರೆ ನಿಮ್ಮ ಕೈ ಇಟ್ಕೊಂಡೆ ಕಿಚನಿಗೆ ಕರ್ಕೊಂಡು ಹೋಗುತ್ತೆ, ಅಥವಾ ಡೋರ್ ಓಪನ್ ಮಾಡು ಅಂದ್ರೆ ಟಿಪಿಕಲ್ ಮಕ್ಕಳು ಓಪನ್ ಮಾಡು ಡೋರು ಅಂತ ಹೇಳ್ತಾರೆ, ಅಥವಾ ಪಾಯಿಂಟ್ ಮಾಡಿ ತೋರಿಸ್ತಾರೆ ಓಪನ್ ಮಾಡು ಡೋರ್ ಅಂತ. ಬಟ್ ಈ ಡೈವರ್ಜೆಂಟ್ ಮಕ್ಕಳು ನಿಮ್ಮ ಕೈ ಇಟ್ಕೊಂಡೆ ಡೋರ್ ಹತ್ರ ಹೋಗಿ ಓಪನ್ ಮಾಡುವಂತ ಒಂದು ರೀತಿ ಜೆಸ್ಟರ್ಸ್ ಮುಖಾಂತರ ನಿಮ್ಗೆ ಅವರ ಮೆಸೇಜ್ ಅನ್ನ ಕನ್ವೆ ಮಾಡ್ತಾರೆ. ಸೊ ಇದೆಲ್ಲ ಮೇಜರ್ ರೆಡ್ ಫ್ಲಾಗ್ಸ್ ಒಂದು ವೇಳೆ ಆಟಿಸಂನ ಇದ್ರೆ. ಸೊ ನೀವು ಆದಷ್ಟು ಬೇಗ, ಎಷ್ಟು ಬೇಗ ನೀವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಚೆಕ್ಅಪ್ ಮಾಡಿ ನೀವು ಮಗುವಿಗೆ ಬೇಕಾದ ಏನು ಸಪೋರ್ಟ್ ತಗೊಳ್ತೀರಾ ಅಷ್ಟು ಒಳ್ಳೇದು. ಇವಾಗ ನಾನು ಹೇಳಿದ ಸೈನ್ ಅಲ್ಲಿ ಏನೋ ಒಂದು ನಿಮ್ಗೆ ಸಂಶಯ ಇದೆ ಆದ್ರೆ ನೀವು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಮಗು ಮೇ ಬಿ ಎಲ್ಲ ನಾರ್ಮಲ್ ಇರ್ಬೋದು, ಬಟ್ ನಿಮ್ಗೆ ಏನೋ ಒಂದು ರೀತಿ ಸಂಶಯ ಆಗ್ತಾ ಇದೆ, ಒಂದ್ಸಲ ಹೋಗಿ ಚೆಕ್ ಮಾಡೋಣ ಅಂತ ಇದ್ರೆ ಕೂಡ ನೀವು ಆ ಒಂದು ನಿಮ್ಮ ಥಿಂಕಿಂಗ್ ಅನ್ನ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಯಾವುದೋ ಒಂದು ರೀಸನ್ಗೆ ಹೋಗಿ ಡಾಕ್ಟರ್ ತೋರಿಸಿ. ಎಲ್ಲ ನಾರ್ಮಲ್ ಇದ್ರೆ ಖಂಡಿತ ನಿಮ್ಗೆ ಕೂಡ ಒಳ್ಳೇದು, ನಿಮ್ಮ ಮಗುವಿಗೆ ಕೂಡ ತುಂಬಾನೇ ಒಳ್ಳೇದು. ಒಂದು ವೇಳೆ ನೀವು ಏನು ಚೆಕ್ ಮಾಡುವಾಗ ಏನಾದ್ರೂ ಗೊತ್ತಾಯ್ತು ಸಣ್ಣ ಪುಟ್ಟ ಏನಾದ್ರೂ ಚೇಂಜಸ್ ಇದ್ರೆ ಡಾಕ್ಟರ್ ನಿಮ್ಗೆ ಆ ಟೈಮಲ್ಲಿ ಏನು ಮಾಡಬೇಕು, ಇವಾಗ ನಾರ್ಮಲ್ ಆಗಿ ಸ್ಪೀಚ್ ಥೆರಪಿ ಅಡ್ವೈಸ್ ಮಾಡ್ತಾರೆ. ಒಂದು ವೇಳೆ ಸ್ಪೀಚ್ ಅಲ್ಲಿ ತೊಂದರೆ ಇದ್ರೆ, ಮಕ್ಕಳು ತುಂಬಾನೇ ಹೈಪರ್ ಆಕ್ಟಿವ್ ಇದ್ರೆ, ಯಾಕೆಂದ್ರೆ ಮಕ್ಕಳು ತುಂಬಾನೇ ಹೈಪರ್ ಆಕ್ಟಿವ್ ಇರ್ತಾರೆ, ಅಟೆನ್ಷನ್ ಇರೋದಿಲ್ಲ, ಕುತ್ಕೊಂಡ ಕಡೆ ಕುತ್ಕೊಳ್ಳೋದಿಲ್ಲ, ಒಂದು ರೀತಿ ಅವರಿಗೆ ಅಟೆನ್ಷನ್ ಎಲ್ಲ ಫೋಕಸ್ ಮೇಲೆಲ್ಲ ತೊಂದರೆ ಇರುತ್ತೆ. ಸೊ ಅಂತವರಿಗೆ ಆಕ್ಯುಪೇಷನಲ್ ಥೆರಪಿ ಕೂಡ ಮಾಡ್ತಾರೆ. ಕೆಲವು ಮಕ್ಕಳಿಗೆ ಬಿಹೇವಿಯರಲ್ ಥೆರಪಿ ಕೂಡ ಅಡ್ವೈಸ್ ಮಾಡ್ತಾರೆ, ಯಾಕಂದ್ರೆ ಕೆಲವು ಮಕ್ಕಳಿಗೆ ತುಂಬಾನೇ ಸಿಟ್ಟು ಬರುತ್ತೆ, ತುಂಬಾನೇ ಅಗ್ರೆಸಿವ್ ಆಗಿ ಇರ್ತಾರೆ ಕೆಲವು ಮಕ್ಕಳು. ಸೊ ಅಂತವರಿಗೆ ಬಿಹೇವಿಯರಲ್ ಥೆರಪಿ ಕೂಡ ಅಡ್ವೈಸ್ ಮಾಡ್ತಾರೆ. ಸೊ ಫಸ್ಟ್ ನೀವು ಪೀಡಿಯಾಟ್ರಿಷಿಯನ್ ಹೋಗಿ ಕನ್ಸಲ್ಟ್ ಮಾಡಬಹುದು, ನಿಮ್ಮ ಹತ್ರದಲ್ಲಿರೋ ಪೀಡಿಯಾಟ್ರಿಷಿಯನ್. ಒಂದು ವೇಳೆ ನಿಮ್ಗೆ ಪೀಡಿಯಾಟ್ರಿಷಿಯನ್ ಬೇಡದಿದ್ರೆ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಅಂತ ಹೇಳ್ತಾರೆ. ಈ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಅವರು ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಈ ಎಲ್ಲ ವಿಷಯಗಳಲ್ಲಿ, ಅಂದ್ರೆ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ವಿಷಯಗಳಲ್ಲಿ ಅವರು ಅವರ ಸ್ಪೆಷಾಲಿಟಿ ಇರುತ್ತೆ. ಸೊ ನೀವು ಹೋಗಿ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಕನ್ಸಲ್ಟ್ ಮಾಡಿದ್ಮೇಲೆ ಅವರು ನಿಮ್ಗೆ ಒಂದು ಕ್ವಶನ್ ಕೇಳಿ ಅವರೆಲ್ಲ ನೋಡ್ತಾರೆ, ಮಗು ಯಾವ ಸ್ಟೇಜ್ ಅಲ್ಲಿ ಇದೆ, ಯಾವ ಹಂತದಲ್ಲಿ ಇದೆ, ಮಗುವಿಗೆ ಹೇಗೆ ಸಪೋರ್ಟ್ ಮಾಡಬಹುದು, ಅದೆಲ್ಲ ನಿಮ್ಗೆ ಎಲ್ಲ ಅವರು ನೋಡಿ ನಿಮ್ಗೆ ಮಗುವಿಗೆ ಹೇಗೆ ಸಪೋರ್ಟ್ ಮಾಡಬೇಕು ಅಂತ ನಿಮ್ಗೆ ಅವರು ಮುಂದೆ ತಿಳಿಸ್ತಾರೆ. ಸೊ ಒಂದು ವೇಳೆ ನಿಮ್ಗೆ ಮಗುವಿಗೆ ಆಟಿಸಂ ಬಂದ್ರೆ ಏನು ಭಯ ಪಡ್ಬೇಕಂತ ಇಲ್ಲ, ಇದು ನಿಮ್ಮ ಮಗುವಿಗೆ ಎಲ್ಲ ಕೊನೆ ಆಯ್ತು, ಎಲ್ಲ ಎಂಡ್ ಆಯ್ತು ಅಂತ ಆ ರೀತಿ ಏನು ಕೂಡ ಟೆನ್ಷನ್ ಮಾಡಿ ಬೇಡಿ. ಪೇಷನ್ಸ್ ಇಟ್ಕೊಳ್ಳಿ, ನಿಮ್ಮ ಮಗು ಜೊತೆ ಕೆಲಸ ಮಾಡಿ, ಮಗುವಿಗೆ ಹೆಲ್ಪ್ ಮಾಡಿ, ಮಗುವಿಗೆ ಮಾತಾಡ್ಲಿಕ್ಕೆ ಹೆಲ್ಪ್ ಮಾಡಿ, ಏನೆಲ್ಲ ಗೈಡೆನ್ಸ್ ನಿಮ್ಗೆ ಡಾಕ್ಟರ್ ಕೊಟ್ಟಿದ್ದಾರೆ ನೋಡಿ ಅದರ ಮೇಲೆ ವರ್ಕ್ ಮಾಡ್ತಾ ಇರಿ. ಖಂಡಿತ ನಿಮ್ಗೆ
ನಿಮ್ಗೆ ನಿಮ್ಮ ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ಯಾಕೆಂದ್ರೆ ತುಂಬಾ ದೊಡ್ಡ ದೊಡ್ಡ ಸೈಂಟಿಸ್ಟ್ ಇರ್ಬೋದು, ಐನ್ಸ್ಟೈನ್ ಇರ್ಬೋದು, ಅಥವಾ ತುಂಬಾ ದೊಡ್ಡ ದೊಡ್ಡ ಸೈಂಟಿಸ್ಟ್ ಕೂಡ ಅವರು ಕೂಡ ಒಂದು ಈಗ ಫೇಮಸ್ ಸೈಂಟಿಸ್ಟ್ ಐನ್ಸ್ಟೈನ್ ಅವರು ಕೂಡ ಅವರು ಚಿಕ್ಕವರಿರುವಾಗ ಅವರಿಗೆ ಕೂಡ ಆಟಿಸಮ್ನ ತೊಂದರೆ ಇತ್ತು. ಸೊ ಆಟಿಸಮ್ ಅಂದ್ರೆ ಎಲ್ಲ ಎಂಡ್ ಅಂತ ಅಲ್ಲ, ಮಕ್ಕಳ ಬುದ್ಧಿಶಕ್ತಿ ಕೂಡ ಕೆಲವೊಂದು ಆಟಿಸಮ್ನ ಮಕ್ಕಳ ಬುದ್ಧಿಶಕ್ತಿ ತುಂಬಾನೇ ಐಕ್ಯೂ ಪವರ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಅವರ ಇಂಟ್ರೆಸ್ಟ್ ಮೇಲೆಗೆ ಅವರಿಗೆ ನೀವು ಸಪೋರ್ಟ್ ಮಾಡ್ತಾ ಹೋದ್ರೆ ಖಂಡಿತ ನೀವು ತುಂಬಾನೇ ಇಂಪ್ರೂವ್ಮೆಂಟ್ ಕಾಡ್ತೀರಾ. ನೀವು ಆದಷ್ಟು ಬೇಗ ಮಕ್ಕಳನ್ನು ಇಂಡಿಪೆಂಡೆಂಟ್ ಕೂಡ ಆಗಿ ನೀವು ಮಾಡ್ಬೋದು. ಸೊ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತಂತ ಅನ್ಕೊಂಡಿದ್ದೀನಿ. ನಾನು ಆದಷ್ಟು ಟಾಪಿಕ್ ಅನ್ನ ಕವರ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ಏನಾದ್ರೂ ಮಿಸ್ ಔಟ್ ಆಯಿತು, ಏನಾದ್ರೂ ಡೌಟ್ ಇದ್ರೆ ನನಗೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಖಂಡಿತ ನಾನು ನಿಮ್ಗೆ ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.